ವಿಗ್ರಹ ಉತ್ಸವ ಮೂರ್ತಿ ಇದೆಯಲ್ಲ ಹೊತ್ತು ಕುಣಿತೀವಿ ಅದು ನನ್ನ ಆಮೇಲೆ ಅಪ್ಪಾಜಿ ಹೋದ ವರ್ಷ ನನ್ನ ಅಕ್ಕಪಕ್ಕದಲ್ಲಿ ಬೋರ್ಗಳೆಲ್ಲ ನಿಂತೋಗ್ಬಿಟ್ಟು ಬರಗಾಲ ಬಂದು ನನ್ನ ಬೋರು ಒಂದು ಡ್ರಾಪ್ ನಿಮ್ಮೆಣ್ಣು ತಗೋಗಿ ಇಲ್ಲಿ ತಗೋ ಹಾಕಿದೆ ಮನೆ ಊಟ ಜನ ಬಂದಿ ಹೋಯ್ತವ್ರೆ ಅಂತ ಇದು ನೋಡಿ ಇವ್ರ ನಮ್ಮ ಮಿಸ್ಸಸ್ ನನ್ನ ತಂಗಿ ಇನ್ನಂಗೆ ನನ್ನ ತಂಗಿದೆ ಒಳಗಡೆ ಅಲ್ಲ ಮಕ್ಕ ಇನ್ನೆಲ್ಲ ಅಂತ ಇನ್ನು ಅವನೊಬ್ಬ ಕಸ ಇದ್ದಿದ್ದು ಇನ್ನೊಬ್ಬ ದೊಡ್ಡನೇ ಇದೆ ಅಲ್ಲಿ ಕಸ ನೀವು ಇವ್ರು ಏನಾದ್ರು ಅಕ್ಕನೇ ಎಷ್ಟು ವಯಸ್ಸಿಂದ ನಮ್ಗೆ 45 ನಾನು ತಮ್ಮ ತಮ್ಮನಕ ಆಚೆಲ್ಲ ನನಗೆ ಕೊಡ್ತಾ ನಿಮಗೆ ಕೊಟ್ಟರೆ ದೇವ್ರಿಗೆ ಕೊಟ್ಟರೆ ನಿಮ್ಮ ಮಕ್ಕಳು ಚೆನ್ನಾಗಿ ಹಾಕಿ ಒಳ್ಳೆ ವಿದ್ಯಾಭ್ಯಾಸ ಕಲಿಸಿ ಮಕ್ಕಳು ಒಳ್ಳೆ ಸಂಸ್ಕಾರ ಕಲಿಸಿ ಯಾಕೆಂದರೆ ಬಂದು ಸುಮ್ಮನೆ ಇಲ್ಲಿ ಏನು ಬೇಜಾರಾಗುತ್ತೆ ಮಗಳೊಳಗಳಿಂದ ಅಳ್ತಾ ಬರ್ತಾರೆ ಮಗಳು ಫಸ್ಟೇ ಯತ್ನೆ ಮಾಡಿ ಈಗ ಈಗ ಏನು ಗೊತ್ತಿಲ್ಲ ಮುದ್ದು ಮಕ್ಕಳಿಗೂ ಇವ್ರನ್ನ ನಾವು ದಾರಿ ತರಬೇಕು ನಾನು ನಮ್ಮ ಮನೆಯಲ್ಲಿ ನಮ್ಮ ಚಿಕ್ಕ ಮನೆ ನಾವು ಕರೆಂಟ್ ಶೀಟ್ ಕಂಡಾಗ್ತಕ್ಕಾಗಲ್ಲ ನಾನು ನಮ್ಮಪ್ಪ ಭಾಳ ಕಷ್ಟಪಡ್ತಿದ್ದ ಇಪ್ಪಲ್ಲಿ ಪಾಸ್ ಹಾಕೊಂಬರ ನಮ್ಮಪ್ಪ ನಾನು 13 ರೂಪಾಯಿ ಬೆಳೆ ಸೇರ್ಕೊಂಡೆ ನಾನು ಕುಡಿಯೋದು ಕಲ್ತಿಲ್ಲ ಎಣ್ಣೆ ಹೊಡೆಯಲ್ಲ ಯಾರು ಹೋಗಲ್ಲ ಹಿಂಗೆ ರೈವಲ್ ಹೆಂಗಿದ್ದೀನಿ ಹಿಂಗೆ ಇರ್ತೀನಿ ನಾನು ಯಾವುದೋ ಸ್ಟೈಲ್ಗಿಲ್ ಗೊತ್ತಿಲ್ಲ ನೀವು ಅಂತ ಜನ ಇರ್ತೀನಿ ನಾನು ಬಂದಲ್ಲಿ ನಾನು ಸಂಪೂರ್ಣ ಕಾಣಿಸ್ತೀನಿ ಅವೆಲ್ಲ ಏನು ಹ್ಯಾಬಿಟ್ ಮಾಡಕ್ಕೆ ಕೊಡಲ್ಲ ನಾನು ಬಾರಿಸ್ಬಿಡ್ತೀನಿ ಎಲ್ಲ ಎದುರ್ತಾರೆ ನನಗೆ ಹಿಂಗೆ ಅಲ್ಲಿ ಆಟದ ಎದುರ್ತಾರೆ ನನಗೆ ನಾನು ಕಂಡೀಷನ್ ಇದ್ದೀನಿ ನಾನು ಯಾರಿಗೂ ಒಂದು ರೂಪಾಯಿ ಯಾರನ್ನು ಕೊಡಿ ಅಂತ ಕೇಳಲ್ಲ ಕೇಳೋಣ ಭಕ್ತಿದ ನೀನು ಭಕ್ತಿ ಇದೆಯಾ ಕಾಣಿಕೆ ಬಿಟ್ಟು ತೋರಿಸ್ತೀನಿ ಇಂಥ ಮಕ್ಕಳು ಜಾಸ್ತಿ ದುಡ್ಡು ಮಾಡ್ತೀನಿ ಯಾಕತ್ತಾ ಒಬ್ಬ ಡಾಕ್ಟ್ರು ಒಂದು 100 ರೂಪಾಯಿ ದುಡ್ಡಿಲ್ಲ ನಾನು ಮಗು ನೋಡಿಲ್ಲ ಅಂತ ಬಡವ ನಾನು 5 ವಯಸ್ಸು ಮಗದಿಲ್ಲ ನನಗೆ 15 ವರ್ಷ ಆಮೇಲೆ ಮಕ್ಕಳು ಹುಟ್ಟಿದ್ದೆ ನಾವು ಅಪ್ಪು ಕಂಡು ಯಾರು ಬಂದು ಅದೇ ಮನೆ ನಮ್ಮ ಮನೆಯೊಳಗೆ ಮಡಕಿ ಕೊಡ್ತಿದ್ವಿ ಕಾರ್ ಕೊಡ್ಕೊಂಡು ಬೆಳೆ ಹೊಡ್ಕೊಂಡು ಅದೇ ಕಾರ್ಗಳು ಅವೇನು ನನ್ನ ಕಾರ್ಗಳು ಅವಳು ಸಣ್ಣ ಲವರ್ ಅವಳು ಪುಟ್ಟಲಕ್ಷ್ಮಿ ಅಂತ ಅವಳ ಹೆಸರು ಇಬ್ಬರು ಧನಲಕ್ಷ್ಮಿ ಇಬ್ಬರು ಲವರ್ಗಳು ನಂಗೆ ಅವರು ಎಲ್ಲೂ ಪಂಚರ್ ಮಾಡಲ್ಲ ನಾನು ಇವರಿಬ್ಬರು ತಾಯರು ಭಕ್ತಿ ಎಂಬುದು ಮನುಷ್ಯರಿಗೆ ಹುಟ್ಟಿದೆ ದೇವ್ರನ್ನೆಲ್ಲ ಯಾರು ಬೇಕಾದ್ರೂ ಮುಗಿಸ್ಬೇಕು ನಾನೇ ಸಾಕ್ಷಿ ಇದೇ ಕೈ ನನ್ನ ಕಡೆ ದೇವ್ರು ಮಾತಾಡೋರು ನಾನು ಒಂದು ಎಲ್ಲೂ ದೇವರು ಸ್ವಾಮಿಯರು ಕೊಡ್ ಬಂದು ನನಗೆ ಮಕ್ಕಳವರು ಈ ಮಕ್ಕಳನ್ನ ಬೆಳ್ಳಿ ಬೆಳಗ್ಗೆ ಬೆಳೆಸಿರಲ್ಲ ಒಳ್ಳೆ ಬುದ್ಧಿ ಕಲಿಸಿ ಈಗ ಈ ವಯಸ್ಸಲ್ಲಿ ಅವಕ್ಕೇನು ಮುದ್ದು ಚೆನ್ನಾಗಿ ಬೆಳೆಸಿ ಅದೆಲ್ಲ ಉದ್ದು ತೆಗಿ ಅಪ್ಪನ ಅಪ್ಪನ ತೆಗಿ ಬಂಗಾರ ಬೇರೆ ಉದ್ದು ತೆಗಿ ಬಂಗಾರ ಚೆನ್ನಾಗಿದ್ರೆ ಸಾಕು ನಿಮ್ಗೆ ಏನು ಬೇಡ ಮೇಕಪ್ ಬೇಡ ಏನು ಬೇಡ ಚೆನ್ನಾಗಿ ಓದಿ ಮಕ್ಕಳ ಓದಿ ಒಂದು ಜೀವನದಲ್ಲಿ ಮುಂದೆ ಬಂದಿದ್ದು ನಿಮ್ಮ ಮೈಸೂರಲ್ಲಿ ಒಳ್ಳೊಳ್ಳೆ ಡಿಪಾರ್ಟ್ಮೆಂಟ್ ಇದ್ದಾರೆ ನಮ್ಮ ದೇವಸ್ಥಾನ ಕಡೆಯಿಂದ ನಮ್ಮ ದೇವಸ್ಥಾನ ಕಡೆಯಿಂದ ಒಳ್ಳೆ ಡಿಪಾರ್ಟ್ಮೆಂಟ್ ಇದ್ದಾರೆ ನಾನು ಒಳ್ಳೆ ಇನ್ನೊಂದು ಬೇಕಾ ಹೇಳ್ತಮರ ನಮ್ಮ ಒಳ್ಳೊಳ್ಳೆ ಡಿಪಾರ್ಟ್ಮೆಂಟ್ ಇದ್ದಾರೆ ಹೇಳ್ಬಾರ್ದು ಇದೆ ಸಾಕಷ್ಟು ಜನ ಇಂಥರಲ್ಲ ಮೊನ್ನೆ ಯಾರನ್ನ ಏನೋ ಮಾಡಿದ್ದೀವಿ ನಾವು DC ಮಾಡಿದ್ದೀವಿ ಗೊತ್ತಿರ್ಬೇಕು ನಿಮಗೆಲ್ಲ ಬಂದ ಇಲ್ಲ ಅನ್ನೋದು ಸಾಕಷ್ಟು ಮಕ್ಕಳು ನಾವು ಸಾಕ್ತಾ ಇದ್ದೀವಿ ಎಲ್ಲ ಪಬ್ಲಿಕ್ ಮಾಡಲ್ಲ ಅಷ್ಟೇ ನಾವು ಬೆಸೆಡ್ ಹಚ್ಬಿಡ್ತೀವಿ ರೈಟಲ್ಲಿ ಹೋಗ್ತಾ ಇರ್ತೀವಿ ನಿಮ್ಮಂಗೆ ಖಾಲಿ ಹೋಗಲ್ಲ ಎಲ್ಲೆಲ್ಲಿ ಕೈಯಿಂದರು ಕಾಲಿಲ್ದರು ಮಗಿರ್ತಾರೆ ಬಾಣ್ತೆ ಮಗ ಅವ್ರಿಗೆ ಬೆಸೆಡ್ ಹಚ್ತೀವಿ ಯಾರು ಮನೆ ಕಟ್ಟೋಕ್ಕಾಗಲ್ಲ ತಂದೆ ಇಲ್ಲ ತಾಯಿನೇ ಇಲ್ಲ ಮಕ್ಕಳಿಲ್ಲ ಅಂತಕ್ಕಂಥ ಸೀಟ್ ಕೊಡ್ತೀವಿ ಅದೆಲ್ಲ ಸ್ವಲ್ಪ ಸ್ಟಾಪ್ ಮಾಡಿಬಿಡ್ತೀವಿ ಬಂದವ್ರು ಹೆಂಗೆ ಕೇಳ್ತಾರೆ ಗೊತ್ತಾ ಅರ್ಧ ಮನೆ ಕಟ್ತೀವಿ ಮನೆ ಕಟ್ಟೋದು ಗಂಟೆ ಕೆಲಸ ಹೋಗಲ್ಲ ಅದಕ್ಕೆ ಹೋಗಲ್ಲ 50 ಲಕ್ಷ ಕೊಡಿ 1 ಲಕ್ಷ ಕೊಡಿ ಅಂತಾರೆ ಕೋಟಿ ಮನೆ ಕಟ್ಟಿರೋದಲ್ಲ ಇರಕ್ಕೊಂದು ಗುಡ್ಲು ಮಾಡ್ಕೊಂಡು ಸಾಕು ದೊಡ್ಡ ಕಾರ್ ತಮ್ಮನ್ನು ಶ್ರೀಮಂತಲ್ಲ ಓಡಿಸಿ ಮಾಡಿ ತಾಕತ್ತಿರ್ಬೇಕು ಅವನಿಗೆ ನೋಡಿ ಕಾಲಿಂಗ್ ಆದರೂ ನಾವು ಬಿಡಲ್ಲ ನೋಡಿ ಮರತು ಪೂರ ಹೊಡಿತು ಮರತು ಬಿದ್ದು ನಿಂತ್ಕೊಳ್ಳಂಗಿಲ್ಲ ಆದರೂ ಬಿಸಾಗ ನಿಂತೀನಿ ನಾನು ಕರ್ಗಲೇದು ಅಂತ ನಿಮ್ಮೂರಿಗೆ ಯಾರು ಬಡವಿದ್ರೆ ಒಂದೊಂದು ಕೊಟ್ಬಿಡಿ ಸುಮ್ಗಿರು ತಂಗಿ ಮಣಿ ಸಾಕು ಆಸ್ತಿ ಕೇಳ್ಬೇಡ ಆಸ್ತಿಲ್ಲ ಬಡವ ನಾನು ನಮ್ಮ ಅಪ್ಪ 32 ಗುಂಟೆ ಕೊಟ್ಟಲ್ಲಿ ಆಯ್ತು ಬಾಣಿ ಬಂದಿಲ್ಲ ಇನ್ನೂ ನನ್ನ ಹೆಸರು ನನಗೇನು ಕೇಸ್ ಹಾಕಿದ್ರೆ ಯಾರು ಅದೇ ಕಾರು 32,000 ರೂಪಾಯಿ ಕಾರ್ ಸಿಗುತ್ತೆ ನಿಮ್ಗೆ ಏನು ಸಿಗಲ್ಲ ಸಿಕ್ಕಿದ್ರೆ ಒಂದು 16,000 ಮೊಬೈಲ್ ಸಿಗುತ್ತೆ ಏನು ಬೇಡಿ ನಮಗೆ ನೀವು ಸಿಕ್ಕಿದಿಲ್ಲ ನಮ್ಗೆ ಅದೇ ಸೆಲ್ಫಿ ತಗೊಂಡ್ಬಿಡೋ ಆಯ್ತಾ ಹೇಗೆ ಕೆಲಸ ಮಾಡ್ತೀನಿ ನಾನು ರೈತ ನಾನು ಹಾವು ಸಾಕಿದ್ದೀನಿ ಬೇಕಾದ್ರೆ ಕೊಡ್ತೀನಿ ಎಲ್ಲ ಸಾಕಿನಿ ಪ್ರಾಣಿ ಪಕ್ಷಿ ಮಲ ಎಲ್ಲ ಸಾಕಿದ್ದೀನಿ ಒಂದು ಕುದುರೆ ಹುಡ್ತಾನೆ ಸಿಗ್ತಾ ಇಲ್ಲ